ಎರಡು ಬಣಗಳು ಕೂಡ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಬೈ ಎಲೆಕ್ಷನ್ ಟಿಕೆಟ್ ಟೆನ್ಷನ್ ಎದುರಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇಬ್ಬರಿಂದ ನಾಮಿನೇಷನ್ ಅನ್ನು ಮಾಡಲಾಗಿದೆ ಅಂತೆ. ಅತ್ತ ಬಿಜೆಪಿಯಿಂದ ಈಗಾಗಲೇ ಸಾಲ್ವ್ ಆಗಿದೆ, ನಾಮಿನೇಷನ್ ಅನ್ನು ಹೊರಹಾಕಿದ್ದಾರೆ. ಆದರೆ ಯಾರಿಗೆ ಟಿಕೆಟ್, ಯಾರಿಗೆ ಕೋಕ್ ಕೊಡುತ್ತೆ ಹೈಕಮಾಂಡ್ ಅನ್ನೋದು ಬಹಳ ರೋಚಕತೆಯನ್ನು ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುವ ಭರವಸೆಯಿಂದ ನಾಮಪತ್ರವನ್ನ ಸಲ್ಲಿಕೆಯನ್ನು ಮಾಡಿದ್ದೀವಿ ಅಂತ ಸಮರ್ಥ ಶಾಮನೂರು, ಸಾದಿಕ್ ಪೈಲ್ವಾನ್ರಿಂದ ನಾಮಪತ್ರವನ್ನ ಸಲ್ಲಿಕೆ ಮಾಡಲಾಗಿದೆ. ಶಾಮನೂರು ಶಿವಶಂಕರಪ್ಪ ನಿಧನದಿಂದ ತೆರವಾಗಿರ್ತಕ್ಕಂಥ ಕ್ಷೇತ್ರ ಇದು. ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾಗಿಬಿಟ್ಟಿದೆ. ಇನ್ ಕೇಸ್ ಯಾರೇ ಒಬ್ರಿಗೆ ಕೊಟ್ಟರು ಮತ್ತೊಂದು ಕಡೆಯಲ್ಲಿ ಬಂಡಾಯದ ಬಾವುಟ ಇಲ್ಲಿ ಹಾರೇ ಹಾರುತ್ತೆ. ಹಾಗಾಗಿ ಬಹಳ ಮುಜುಗರದಿಂದ ಮತ್ತು ಬಹಳ ನಾಜೂಕತೆಯಿಂದ ಇದನ್ನ ಸರಿಪಡಿಸಬೇಕಾಗುತ್ತೆ. ಈಗಾಗಲೇ ಸುರ್ಜೇವಾಲಾರವರು ಕೂಡ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಸುರ್ಜೇವಾಲಾ ಅವರು ಯಾವ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಅದನ್ನ ಇನ್ನಷ್ಟೇ ಕಾದು ನೋಡಬೇಕು. ಆದರೆ ನೋಡಿ, ಕಾಂಗ್ರೆಸ್ನಲ್ಲಿ ಇಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದಾವಣಗೆರೆಯಲ್ಲಿ ಒಂದು ಬಣ ಹೇಳುತ್ತೆ, ಇಲ್ಲ ಇಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಿದೆ, ಮುಸ್ಲಿಮರ ಬಾಹುಳ್ಯ ಉಳ್ಳಂತಹ ಕ್ಷೇತ್ರ ಇದು, ಹಾಗಾಗಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ. ಮತ್ತೊಂದು ಕಡೆಯಲ್ಲಿ ಇಲ್ಲ, ಶಾಮನೂರು ಶಿವಶಂಕರಪ್ಪರವರ ಫ್ಯಾಮಿಲಿಯಿಂದಲೇ ಇವತ್ತು ಟಿಕೆಟ್ ಅನ್ನು ನೀಡಬೇಕು, ಬಿಕಾಸ್ ಇಟ್ಸ್ ಎಮೋಷನಲಿ ದಾವಣಗೆರೆಗೆ ಶಾಮನೂರು ಶಿವಶಂಕರಪ್ಪರವರ ಕೊಡುಗೆ ಬಹಳಷ್ಟಿದೆ ಅಂತ ಹೇಳಿ. ಅದರ ಜೊತೆಯಲ್ಲಿ ಕಾಂಗ್ರೆಸ್ ಬಿ ಫಾರಂ ಸಿಗುವ ನಂಬಿಕೆ ಇದೆ ಅಂತ ಕಾಂಗ್ರೆಸ್ ಅಭ್ಯರ್ಥಿಗಳು ಇಬ್ಬರೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಯಾರಿಗೆ ಒಲಿದು ಬರಬಹುದು? ಇದು ಬಹಳ ಕುತೂಹಲವನ್ನು ಕೆರಳಿಸಿದೆ. ಕಾಂಗ್ರೆಸ್ ಬಿ ಫಾರಂ ಸಿಗುವ ನಂಬಿಕೆ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದೇನೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಮುಖಂಡ ಸಾದಿಕ್ ಪೈಲ್ವಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ಜಮೀರ್ ಅಹಮದ್ ಸಾಥ್ ಕೊಡ್ತಾರೆ, ಈ ಬಾರಿ ಮುಸ್ಲಿಮರಿಗೆ ಟಿಕೆಟ್ ಸಿಗುವ ವಿಶ್ವಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡ ಸಾದಿಕ್ ಪೈಲ್ವಾನ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್, ಆಬ್ವಿಯಸ್ಲಿ ಒಂದು ಕಡೆಯಲ್ಲಿ ಜಮೀರ್ ಅಹಮದ್ ಬಣ, ಮತ್ತೊಂದು ಕಡೆಯಲ್ಲಿ ಇಷ್ಟು ವರ್ಷ ಸುದೀರ್ಘಾವಧಿಗಳ ಕಾಲ ಕಾಂಗ್ರೆಸ್ನ ಧುರೀಣರಾಗಿ ಗುರುತಿಸಿಕೊಂಡಿದ್ದಂಥ ಶಾಮನೂರು ಶಿವಶಂಕರಪ್ಪರವರ ಬಣ, ಇವೆರಡೂ ಬಣಗಳು ಕೂಡ ಇಲ್ಲಿ ಆಕ್ಟಿವ್ ಆಗಿದೆ. ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿಬಿಟ್ಟಿದೆ. ಯಾರು ಒಬ್ಬರಿಗೆ ಟಿಕೆಟ್ ಕೊಟ್ಟರೆ ಇನ್ನೊಬ್ರು ರೊಚ್ಚಿಗೇಳೋದು, ಇನ್ನೊಬ್ರು ಧರಣಿಗಳನ್ನ ಮಾಡೋದು ಅಥವಾ ಬಂಡಾಯದ ಬಾವುಟವನ್ನ ಹಾರಿಸೋದು ಇಲ್ಲಿ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ನಮ್ಮ ಜೊತೆ ಜಮೀರ್ ಅಹಮದ್ ರವರಿದ್ದಾರೆ. ಆಬ್ವಿಯಸ್ಲಿ ಸಿಎಂಗೆ ಬಹಳ ಆಪ್ತರಾಗಿರುವಂತವರು ಜಮೀರ್ ಅಹಮದ್ ರವರು. ಹಾಗಾಗಿ ಟಿಕೆಟ್ ನನಗೆ ಸಿಗುತ್ತೆ ಅಂತ ಹೇಳಿ ಸಾದಿಕ್ ಪೈಲ್ವಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆಯನ್ನ ಮಾಡಿದ್ದೇನೆ. ಎಲ್ಲಿಯವರೆಗೆ ಶಾಮನೂರು ಶಿವಶಂಕರಪ್ಪರವರು ಬದುಕಿದ್ರು ಅಲ್ಲಿಯವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಬಂಡಾಯ ದಾವಣಗೆರೆಯಲ್ಲಿ ಕಾಣಿಸ್ತಾ ಇರಲಿಲ್ಲ. ಈ ಮುಸ್ಲಿಂ ಮುಖಂಡರು ಕೂಡ ಶಿವಶಂಕರಪ್ಪರವರಿಗೆ ಸಪೋರ್ಟ್ ಮಾಡ್ತಾ ಇದ್ರು, ಉಳಿದಂಥ ಎಲ್ಲ ಮುಖಂಡರು ಕೂಡ. ಆದರೆ ಯಾವಾಗ ಅವರ ನಿಧನ ಆಯಿತೋ ಇದೀಗ ಬಣ ರಾಜಕೀಯಕ್ಕೆ ಮುಂದಾಗ್ತಾ ಇದೆ ದಾವಣಗೆರೆ. ಕ್ಷಣ ಕ್ಷಣಕ್ಕೂ ದಾವಣಗೆರೆಯ ರಾಜಕೀಯ ರಂಗೇರ್ತಾ ಇದೆ. ಬೈ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ. ಒಂದು ಕಡೆಯಲ್ಲಿ ದಾವಣಗೆರೆ, ಮತ್ತೊಂದು ಕಡೆಯಲ್ಲಿ ಬಾಗಲಕೋಟೆ. ಒಂದು ಕಡೆಯಲ್ಲಿ ಶಾಮನೂರು ಶಿವಶಂಕರಪ್ಪ ನಿಧನರಾದರು, ಮತ್ತೊಂದು ಕಡೆಯಲ್ಲಿ ಮೇಟಿ ಅವರು ಕೂಡ ನಿಧನರಾದರು. ಈ ಎರಡೂ ಕ್ಷೇತ್ರಗಳು ತೆರವಾಗ್ತಾ ಇದ್ದಂಗೆ ಯಾವಾಗ ಅವರು ನಿಧನರಾಗಿ ಅವರ ಶವ ಸಂಸ್ಕಾರ ನಡೀತು ನೋಡಿ, ಆ ಕೂಡಲೇ ಎರಡೂ ಕ್ಷೇತ್ರಗಳಲ್ಲಿ ಹತ್ಕೊಂಡು ಬಿಡ್ತು ಮುಂದಿನ ಅಭ್ಯರ್ಥಿ ಯಾರು ಅಂತ ಹೇಳಿ. ಬಾಗಲಕೋಟೆಗೆ ಮತ್ತೆ ಬರೋಣ. ಆದರೆ ಈಗ ದಾವಣಗೆರೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕತೆಯನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆಯಲ್ಲಿ ಜಮೀರ್ ಅಹಮದ್ ರವರ ಬಣ, ದ ರೀಸನ್ ದಾವಣಗೆರೆಯಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಿದೆ, ಕರ್ನಾಟಕದ ಹೃದಯ ಭಾಗ ಅಂತ ಕರೆಯಲಾಗುತ್ತೆ ದಾವಣಗೆರೆ. ಆ ದಾವಣಗೆರೆಯಲ್ಲಿ ಇದುವರೆಗೆ ಯಾರೆಲ್ಲ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ನೋಡಿ, ಅವರು ಕರ್ನಾಟಕದ ರಾಜ್ಯ ರಾಜಕೀಯದ ಮೇಲೆ ಮಹತ್ತರ ಪ್ರಭಾವವನ್ನು ಬೀರಿದ್ದಾರೆ. ಹಾಗಾಗಿ ಇಡೀ ಇತಿಹಾಸವನ್ನು ನೀವು ತೆಗೆದು ನೋಡಿದಾಗ ಕೆಂಗಲ್ ಹನುಮಂತರವರ ಕಾಲದಿಂದಲೂ ಇವತ್ತಿನವರೆಗೆ ದಾವಣಗೆರೆಯನ್ನು ಯಾರು ಆಳ್ತಾರೆ ಅವರು ಹೆಚ್ಚಿನ ಪ್ರಭಾವವನ್ನು ಸರ್ಕಾರದ ಮೇಲೆ ಬೀಳ್ತಾರೆ. ಹಾಗಾಗಿ ಈಗ ಎರಡೂ ಬಣಗಳು ಪೈಪೋಟಿಯಲ್ಲಿವೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜಪ್ಪ, ಕ್ಷಣ ಕ್ಷಣಕ್ಕೂ ರೋಚಕತೆಯನ್ನು ಪಡೆದುಕೊಳ್ತಾ ಇದೆ. ನಾನು ಮಾತಾಡ್ತಾ ಹೇಳ್ತಾ ಇದ್ದೆ, ಮೊದಲಿನಿಂದಲೂ ಕೂಡ ಇವತ್ತಿನವರೆಗೆ ದಾವಣಗೆರೆ ಕ್ಷೇತ್ರದಲ್ಲಿ ಯಾರು ಆಳ್ತಾರೆ ನೋಡಿ, ಅವರು ರಾಜ್ಯ ರಾಜಕೀಯದ ಮೇಲೆ ಮಹತ್ತರ ಪ್ರಭಾವವನ್ನು ಬೀರ್ತಾರೆ ಅಂತ ಹೇಳಿ. ಇಲ್ಲಿ ಶಾಮನೂರು ಶಿವಶಂಕರಪ್ಪರವರು ನಿಧನರಾಗುವವರೆಗೆ ಯಾವುದೇ ಬಣಗಳು ಇರಲಿಲ್ಲ ಕಾಂಗ್ರೆಸ್ನಲ್ಲಿ. ಈಗ ಎರಡೆರಡು ಬಣಗಳು ಹುಟ್ಕೊಂಡಿದೆಯಲ್ಲ, ಏನೇನು ಅಪ್ಡೇಟ್ಸ್ಗಳು ಬರ್ತಾ ಇವೆ ಮಂಜುನಾಥ್?
ಖಂಡಿತವಾಗಿ ಕಾರ್ತಿಕ್, ಏನಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ಒಂದು ಕ್ಷೇತ್ರ ಅಂತಕ್ಕಂಥದ್ದು ದಿನೇ ದಿನೇ ಒಂದು ರಂಗೇರ್ತಾ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಬಿಜೆಪಿ ಟಿಕೆಟ್ ಘೋಷಣೆ ಆಗಿರ್ತಕ್ಕಂಥದ್ದು ಏನು ಶ್ರೀನಿವಾಸ ಶಾಸಕರಪ್ಪನವರಿಗೆ ಈಗಾಗಲೇ ಟಿಕೆಟ್ ಘೋಷಣೆ ಮಾಡಿ ಅಲ್ಲಿರ್ತಕ್ಕಂಥ ಬಣ ರಾಜಕೀಯಕ್ಕೆ ಒಂದಿಷ್ಟು ಶಮನ ಆಗಿ ಎಲ್ಲರೂ ಕೂಡ ಒಟ್ಟಾಗಿ ಈಗಾಗಲೇ ನಾಮಪತ್ರ ಸಲ್ಲಿಕೆಗೆ ಮುಂದಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ದಕ್ಷಿಣ ಕ್ಷೇತ್ರ ಏನಿತ್ತು ಅದರಲ್ಲಿ ಶಾಮನೂರು ಶಿವಶಂಕರಪ್ಪನವರು ನಿಧನದ ನಂತರದಲ್ಲಿ ಈ ಒಂದು ಏನು ಅಲ್ಪಸಂಖ್ಯಾತರ ಕೂಗು ಎದ್ದಿರ್ತಕ್ಕಂಥದ್ದು. ಇಲ್ಲಿಯವರೆಗೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ನೀಡಲಾಗಿದೆ, ನಾವು ಅವರನ್ನ ಕೂಡ ಮತ ಹಾಕಂತ ಬಂದಿದ್ವಿ, ಹಾಗಾಗಿ ಅವ್ರು ಗೆಲ್ದ ಸಾಧಿಸ್ತಾ ಬಂದಿದ್ರು. ಆದ್ರೆ ಈ ಒಂದು ದಕ್ಷಿಣ ಕ್ಷೇತ್ರ ಅಂತಕ್ಕಂಥದ್ದು ಮುಸ್ಲಿಂ ಬಾಹುಳ್ಯ ಅಂತಕ್ಕಂಥ ಒಂದು ಕ್ಷೇತ್ರ ಆಗಿದ್ದು ಈ ಬಾರಿ ನಮಗೆ ಟಿಕೆಟ್ ನೀಡಬೇಕು ಅಂತಕ್ಕಂಥದ್ದು ಸಾದಿಕ್ ಪೈಲ್ವಾನ್ ಆಗಿರ್ಬೋದು, ಅಬ್ದುಲ್ ಜಬ್ಬರ್ ಆಗಿರ್ಬೋದು, ಇನ್ನೂ ಅನೇಕರು ಕೂಡ ಈ ಒಂದು ಟಿಕೆಟ್ಗೆ ಪೈಪೋಟಿಗೆ ಮುಂದಾಗಿರ್ತಕ್ಕಂಥದ್ದು. ಇವತ್ತಿನ ಒಂದು ಬೆಳವಣಿಗೆಯನ್ನು ನಾವು ನೋಡ್ತಾ ಹೋದಾಗ ಈಗಾಗಲೇ ಎರಡು ಕಾಂಗ್ರೆಸ್ನ ಪರವಾಗಿ ಕಾಂಗ್ರೆಸ್ನಿಂದಲೇ ಒಂದು ವ್ಯಕ್ತಿಗಳು ಒಂದು ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಒಂದು ಸಾದಿಕ್ ಪೈಲ್ವಾನ್ ಅಂತಕ್ಕಂಥದ್ದು, ಇನ್ನೊಂದು ಸಮರ್ಥ್ ಶಾಮನೂರ್ ಅವ್ರದ್ದು. ಈಗಾಗಲೇ ಎರಡು ಕಾಂಗ್ರೆಸ್ನ ಒಂದು ಹಿನ್ನೆಲೆಯಲ್ಲೇ ಒಂದು ಹೆಸರಿನಲ್ಲೇ ಒಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದು. ಇಬ್ಬರು ಕೂಡ ಒಂದು ಟಿಕೆಟ್ ಬಿ ಫಾರ್ಮ್ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು ಒಂದು ವಿಶ್ವಾಸದಲ್ಲಿ ಇರ್ತಕ್ಕಂಥದ್ದು. ಇವೆಲ್ಲವನ್ನು ನೋಡಿದಾಗ ಬಿ ಫಾರ್ಮ್ ಇಂದು ರಾತ್ರಿ ಅಥವಾ ನಾಳೆ ಬಿ ಫಾರ್ಮ್ ಯಾರಿಗೆ ನೀಡ್ತತೋ ಅವರು ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಆಗ್ತಾರೆ. ಆ ನಂತರದಲ್ಲಿ ಯಾವ ರೀತಿಯಾಗಿ ಒಂದು ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತವೆ ನೋಡ್ಬೇಕಾಗಿ. ಯಾಕಂತ ಹೇಳಿದ್ರೆ ಒಬ್ಬರಿಗೆ ಬಿ ಫಾರ್ಮ್ ಕೊಟ್ರೆ ಇನ್ನೊಬ್ಬರಿಗೆ ಒಂದು ಮುನಿಸುವಂತಕ್ಕಂಥದ್ದು ಸಹಜವಾಗಿ ವ್ಯಕ್ತವಾಗ್ತದೆ. ಹಾಗಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ನಾವು ಗಮನಿಸಬೇಕಾಗಿರುವಂತ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಬಿಜೆಪಿ ಅವರಿಗೆ ಕಾಂಗ್ರೆಸ್ ಅವರ ಇಲ್ಲಿ ಆಹಾರವನ್ನು ಕೊಡ್ತಾ ಇದ್ದಾರೆ ಅಂತ. ಇಲ್ಲಿ ಒಂದು ಬಣ ಇವತ್ತು ಮೇ ಬಿ ಜಮೀರ್ ಅಹಮದ್ ರವರದ್ದು ಇಲ್ಲಿ ಮೇಲ್ಗೈ ಆಗುವಂತ ಸಾಧ್ಯತೆಗಳೇ ಇವೆ ಅಂತ ಹೇಳಲಾಗ್ತಾ ಇದೆ. ಅದು ಆದದ್ದೇ ಹೌದಾದಲ್ಲಿ ಇವತ್ತು ಶಾಮನೂರು ಶಿವಶಂಕರಪ್ಪರವರ ಆತ್ಮೀಯ ಬಣ ಬಿಜೆಪಿಗೆ ಏನಾದರೂ ಮತ ಹಾಕುವಂತ ಅಥವಾ ಅವರಿಗೆ ಸಪೋರ್ಟ್ ಮಾಡುವಂತಹ ಪ್ರಯತ್ನಕ್ಕೆ ಏನಾದರೂ ಮುಂದಾಗಬಹುದಾ ಹೇಗೆ? ಇಲ್ಲಿ ಖಂಡಿತವಾಗಿಯೂ ಬಿಜೆಪಿಗೆ ಈ ಒಂದು ಕಾಂಗ್ರೆಸ್ನ ಒಳ ಜಗಳ ಅಂತಕ್ಕಂಥದ್ದು ಆಹಾರ ಆಗ್ತಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದುವರೆಗೂ ಕೂಡ ಅಲ್ಲಿ ಬಿಜೆಪಿ ತನ್ನ ಖಾತೆಯನ್ನು ತೆರಲಿಕ್ಕೆ ಕಮಲ ಅರಳಿಕ್ಕೆ ಸಾಧ್ಯವಾಗಿಲ್ಲ. ಕಾರಣ ಅಂತ ಹೇಳಿದ್ರೆ ಇದು ಅಹಿಂದ ಮತಗಳೇ ಹೆಚ್ಚಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಅದ್ರ ಜೊತೆಯಲ್ಲಿ ಈ ಒಂದು ಒಳ ಜಗಳದಲ್ಲಿ ಈಗೇನು ಜಮೀರ್ ಅಹಮದ್ ಆಗಿರ್ಬೋದು, ಈ ಕಡೆ SS ಮಲ್ಲಿಕಾರ್ಜುನ್ ಆಗಿರ್ಬೋದು, ಈ ಎರಡೂ ಬಣಗಳಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಒಂದಿಷ್ಟು ಮುಂಸಾಗೋದಂತೂ ಸಹಜವಾಗಿರ್ತತೆ. ಆದ್ರೆ ಹೈಕಮಾಂಡ್ ಈ ಒಂದು ಬಿಸಿಯನ್ನ ಯಾವ ರೀತಿಯಾಗಿ ಮತದಾರರನ್ನು ಮನವೊಲಿಸ್ತಾರೆ, ಮುಖಂಡರನ್ನು ಮನವೊಲಿಸ್ತಾರೆ, ಆ ಮೂಲಕವಾಗಿ ಕಾಂಗ್ರೆಸ್ಸಿನ ಒಂದು ಟಿಕೆಟ್ ಅಥವಾ ಒಂದು ಕ್ಷೇತ್ರವನ್ನು ತನ್ನಲ್ಲಿ ಹೇಗೆ ಉಳಿಸ್ಕೊಳ್ಳುತ್ತೆ ಅಂತಕ್ಕಂಥದ್ದೇ ಒಂದು ನಿಜಕ್ಕೂ ಒಂದು ಸಾಹಸದ ಕೆಲಸ ಅಂತ ಹೇಳ್ಬೋದಾಗಿದೆ ಕಾರ್ತಿಕ್. ಎಸ್ ಮಂಜಪ್ಪ, ಅದ್ರ ಜೊತೆಯಲ್ಲಿ ಇದೀಗ ದಾವಣಗೆರೆಯಲ್ಲಿ ಜನರ ಮನಸ್ಥಿತಿ ಯಾವ ರೀತಿ ಇದೆ? ಕಾಂಗ್ರೆಸ್ನ ಪರವಾಗಿದೆಯೋ ಅಥವಾ ಶಾಮನೂರು ಶಿವಶಂಕರಪ್ಪರವರ ಕುಟುಂಬದಿಂದ ಯಾರಾದ್ರೂ ಬರಬೇಕು ಅನ್ನುವಂತಹ ಮನಸ್ಥಿತಿ ಇದೆಯೋ, ಯಾವ ರೀತಿ ಇದೆ ಅಂತ? ಖಂಡಿತವಾಗಿಯೂ ಕಾರ್ತಿಕ್, ಏನಂತ ಹೇಳಿದ್ರೆ ಈಗಾಗಲೇ ದಾವಣಗೆರೆಯಲ್ಲಿ ಅಹಿಂದ ಮತಗಳು ಹೆಚ್ಚಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬಕ್ಕೆ ಹೊರತುಪಡಿಸಿ ನಮಗೆ ಕೊಡಬೇಕು ಅಂತಕ್ಕಂಥದ್ದು ಅಹಿಂದ ವರ್ಗಗಳ ಒಂದು, ಅದರಲ್ಲೂ ಎಸ್ಪೆಷಲಿ ಹೇಳ್ಬೇಕಂತ ಹೇಳಿದ್ರೆ ಮುಸ್ಲಿಂ ಅಭ್ಯರ್ಥಿಗಳ ಒಂದು ಆಕಾಂಕ್ಷಿಗಳ ಒಂದು ಮಾತಾಗಿರ್ತಕ್ಕಂಥದ್ದು. ಇನ್ನೊಂದು ಭಾಗದಲ್ಲಿ ನಾವು ಲೆಕ್ಕ ಹಾಕುತ್ತಾ ಹೋದ್ರೆ ಈಗ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರದಲ್ಲಿ ಹಿಂದೂಗಳ ಮತವನ್ನು ಕ್ರೋಢೀಕರಣ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಶ್ರೀನಿವಾಸ ಶಾಸಕರಪ್ಪ ಅಂತಕ್ಕಂಥ ವ್ಯಕ್ತಿಯನ್ನ ಕಣಕ್ಕಿಳಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಕೂಡ ಎಲ್ಲ ಜನಾಂಗಗಳ ಒಂದು ಈಗಾಗಲೇ ಅಹಿಂದ ಅಸ್ತ್ರದ ಮೂಲಕವೇ ಈಗಾಗಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇತ್ತು. ಅದ್ರ ಜೊತೆಯಲ್ಲಿ ಈಗ ಬಿಜೆಪಿ ಟಿಕೆಟ್ ನೀಡಿದೆ, ಅದೇ ಕಾಂಗ್ರೆಸ್ಸಿನ ಅಹಿಂದ ಅಸ್ತ್ರವಕ್ಕೆ ತಿರುಗೇಟು ನೀಡುವ ನಿಟ್ಟಿನಲ್ಲಿ ಅಹಿಂದ ವ್ಯಕ್ತಿಯನ್ನೇ ಕಣಕ್ಕಿಳಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ST ಸಮುದಾಯದ ಓಟುಗಳು ಕೂಡ ಇಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತವೆ. ಅದ್ರ ಜೊತೆಯಲ್ಲಿ ಈಗ ಮುಸ್ಲಿಂ ಓಟಗಳು ಡಿವೈಡ್ ಆದಂತ ಸಂದರ್ಭದಲ್ಲಿ ಈಗ ಸಹಜವಾಗಿಯೇ ಒಂದು ಬಿಜೆಪಿ ಸಾಂಪ್ರದಾಯಿಕ ಮತಗಳು ಬಿಜೆಪಿಗೆ ಬಿದ್ದೇ ಬೀಳ್ತವೆ. ಅದ್ರ ಜೊತೆಯಲ್ಲಿ ಅಹಿಂದ ಮತಗಳು ಬಿಜೆಪಿ ಪರವಾಗಿ ಹೋದಾಗ ಬಿಜೆಪಿಗೆ ಈ ಒಂದು ಒಳಜಗಳ ಅಂತಕ್ಕಂಥದ್ದು ಆಹಾರ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮಂಜಪ್ಪ ತಮ್ಮೆಲ್ಲ ಮಾತುಗಳಿಗೆ. ಸಾದಿಕ್ ಪೈಲ್ವಾನ್ ಅಂತ ಹೇಳಿ ನನ್ನ ಹೆಸರು. ಆಗ್ತಾ ಇಲ್ಲ, ನಾನು ದಾವಣಗೆರೆಯ ನಿಷ್ಠ ಕಾರ್ಯಕರ್ತ ಸಾದಿಕ್ ಪೈಲ್ವಾನ್ ಅಂತ ಹೇಳಿ ನನ್ನ ಹೆಸರು. ಎಲ್ಲ ಧರ್ಮದವರು ನನಗೆ ಗುರುತಿಸ್ತಾರೆ. ಅದಕ್ಕೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿ ನಾನೆಲ್ಲ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಸೋಮವಾರ ಜನಸಂಖ್ಯೆ ಜೊತೆಯಲ್ಲಿ ಬಂದು ಮತ್ತೆ ಅರ್ಜಿಯನ್ನು ಕೊಟ್ಟು ನಾನು ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಹೋಗುತ್ತಾನೆ. ಇಲ್ಲ, ಪಾರ್ಟಿಯಿಂದ ಸಲ್ಲಿಸಿದ್ದೀನಿ. ಪಾರ್ಟಿ ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ತೀರ್ಮಾನ ಅಲ್ಲ, ಸೋಮವಾರ ದಿವಸ ತಗೊಂಡು ಮತ್ತೊಂದು ಅವಿಡೆಟ್ ಆಗ್ತೀನಿ. 100ಕ್ಕೆ 100 ನನಗೆ ಬಿ ಫಾರಂ ಸಿಗ್ತೈತಿ. ಇವತ್ತು ಅಲ್ಲಿ ಹೈಕಮಾಂಡ್ನಲ್ಲಿ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಮಾತುಕತೆ ನಡೀತಾ ಐತಿ. ಫೋನ್ ಬಂದಿತ್ತು,
ನಾವೆಲ್ಲ ರಂಜಾನ್ ತಿಂಗಳ 1 ನಮಾಜಿ ಶುಕ್ರವಾರ ಹೋಗ್ಬೇಕಾಯ್ತು, ಅರ್ಜಿಯನ್ನು ಸಲ್ಲಿಸ್ಬೇಕಾಯ್ತು. ಅದಕ್ಕೋಸ್ಕರ ನಾವಿಲ್ಲಿ ಉಳ್ಕೊಂಡಿದ್ವಿ. ನಮ್ಮ ಅಭಿಮಾನರು, ನಮ್ಮ ಅಣ್ಣ ತಮ್ಮಗಳು ಎಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ. ಎಷ್ಟು ಸೆಟ್ ಕೊಟ್ಟಿದ್ದೀರಿ ಸರ್ ಈಗ? ಸರ್ ಎಷ್ಟು ಸೆಟ್? ನಾಮಪತ್ರ ಒಂದು ಸೆಟ್ ಕೊಟ್ಟಿದ್ದೇನೆ. ಕಾಂಗ್ರೆಸ್ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಅಂತಾನೆ ಕೊಟ್ಟಿದ್ದಾರೆ. ಈಗ ಸಮರ್ಥ ಅವರು ಕೊಟ್ಟಿದ್ದಾರೆ ಕಾಂಗ್ರೆಸ್ ಅದು ಅಭ್ಯರ್ಥಿ. ಇರ್ಬೋದು. ಎಲ್ಲರಿಗೂ ಅಧಿಕಾರ ಐತಿ, ಎಲ್ಲರಿಗೂ ಸ್ವಾತಂತ್ರ್ಯ ಐತಿ, ಯಾರಾದ್ರೂ ಕೊಡ್ಬೋದು. ತಾವು ಮಾಧ್ಯಮರು ಕೊಡ್ಬೋದು, ನಾವೇ ಅವರೇ ಅಂತಲ್ಲ. ಅಲ್ಲ ಸರ್, ನೀವು ಮೊದಲಿಂದನೂ ಬೇಡಿಕೆ ಐತೆ ಸರ್ ಅಲ್ಪಸಂಖ್ಯಾತರು ಕೊಡಬೇಕು ಅಂತ. ಸರ್ ಇದು 4ನೇ ಸತಿ ನಾನು ಅರ್ಜಿ ಹಾಕ್ತಾ ಇರೋದು. 4ನೇ ಸತಿ ನಾನು ಅರ್ಜಿ ಹಾಕ್ತಾ ಇರೋದು. 3ನೇ ಸತಿ ಫಸ್ಟಿಗೆ 1,25,000 ರೂಪಾಯಿ ಕಟ್ಟಿದ್ದೆ. 2ನೇ ಸತಿಗೆ 1,50,000 ಲಕ್ಷ ಕಟ್ಟಿದ್ದೆ. ಈಗ ಮೊನ್ನೆ ಚುನಾವಣೆ ಆತಲ್ಲ, ಅವಾಗೆಲ್ಲ 2,25,000 ರೂಪಾಯಿ ನಾನು ಕಟ್ಟಿದ್ದೇನೆ. ನನ್ನ ಹತ್ರ ಅರ್ಜಿ ಇದೆ, ಫಾರಮ್ ಇದೆ. ನಾನು ಆಗ್ಲಿಂದ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ, ಈಗೂ ಮಾಡ್ತಾ ಇದ್ದೇನೆ. ಈಗೂ ಕ್ಷಣಕ್ಕೂ ಸಂಜೆ ಊರಿಗಾಗಲಿ ನಾಳೆ ಬೆಳಗ್ಗೆ ಆಗಲಿ ಬಿ ಫಾರಂ ಕಾಂಗ್ರೆಸ್ಸಿಂದ ನನಗೆ ಸಿಗ್ತದೆ ಅಂತೇಳಿ 100ಕ್ಕೆ 100 ನಿಮ್ಮನ್ನ ಭರವಸೆ ಕೊಡ್ತೇನೆ. ಅಲ್ಲ ಸರ್, ನಾಮಪತ್ರ ಸಲ್ಲಿಕೆ ಮಾಡ್ತೀರಿ, ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಅದು ನಮ್ಮ ಹೈಕಮಾಂಡು ಇಷ್ಟೇ ಗೌರ್ಮೆಂಟ್ನವರು ನಮ್ಮ ಬಗ್ಗೆ ಬಂದು ಏನು ಮಾತುಕತೆ ಮಾಡ್ತಾರೆ, ಆವಾಗ ನಾವು ತೀರ್ಮಾನ